ಅಂಗನವಾಡಿ ಕೇಂದ್ರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಹೊಸಹಳ್ಳಿ ತಾಂಡ್ಯ ಅಂಗನವಾಡಿ ಕೇಂದ್ರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಮಕ್ಕಳ ಉಲ್ಲಾಸಭರಿತ ಭಾಗವಹಿಸುವಿಕೆಯಿಂದ ಭಕ್ತಿಪೂರ್ಣ ವಾತಾವರಣದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರಮೇಶ್ ನಾಯಕ್ ವಹಿಸಿದರು. ಅಂಗನವಾಡಿ ಚಿಕ್ಕ ಮಕ್ಕಳು ಕಂದಮ್ಮ, ಕೃಷ್ಣ, ರಾಧೆ, ಕೃಷ್ಣರ ರೂಪದಲ್ಲಿ ಪಾಲ್ಗೊಂಡಿದ್ದರು. ಇದರಿಂದ ಕೇಂದ್ರದಲ್ಲಿ ಹರ್ಷೋದ್ಧಾರಿಗಳು ಹರಡಿದವು. ಪೋಷಕರು ಹಾಗೂ ಸ್ಥಳೀಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಕ್ಕಳನ್ನು ಪ್ರೋತ್ಸಾಹಿಸಿದರು. ಅಂಗನವಾಡಿ ಕೇಂದ್ರ ಶಿಕ್ಷಕಿ ಸವಿತಾ ಮಾತನಾಡಿ, ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಇಂದು ನಾವು ಈ ಹಬ್ಬವನ್ನು ವಿಶೇಷವಾಗಿ ಆಚರಿಸುತ್ತಿದ್ದೇವೆ. ಶ್ರೀಕೃಷ್ಣನು ಧರ್ಮದ ಸ್ಥಾಪನೆಗಾಗಿ, ದುಷ್ಟರ ನಿಗ್ರಹಕ್ಕಾಗಿ ಹಾಗೂ ಭಕ್ತರ ರಕ್ಷಣೆಗೆ ಈ ಲೋಕಕ್ಕೆ ಆಗಮಿಸಿದ್ದನು. ಹಬ್ಬದ ಮೂಲಕ ನಾವು ಮಕ್ಕಳಲ್ಲಿ ಭಕ್ತಿ ಭಾವ, ಸತ್ಯ ಅಸತ್ಯದ ಅರಿವು ಮೂಡಿಸಲು ಪ್ರಯತ್ನಿಸುತ್ತೇವೆ. ನಮ್ಮ ಮಕ್ಕಳು ಇಂದಿಗೆ ಕೃಷ್ಣ ರಾಧಿಯ ವೇಷಭೂಷಣದಲ್ಲಿ ಭಾಗವಹಿಸಿದ್ದು, ಇಂತಹ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುವುದಲ್ಲದೆ ಭಾರತೀಯ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಅಂಗನವಾಡಿ ಕೇಂದ್ರ ಶಿಕ್ಷಕಿ ಸುಶೀಲ ಮಾತನಾಡಿ, ಇಂತಹ ಹಬ್ಬಗಳ ಮೂಲಕ ಮಕ್ಕಳಲ್ಲಿ ಸಂಸ್ಕೃತಿ, ಭಕ್ತಿ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೆಳೆಸುವುದು ನಮ್ಮ ಉದ್ದೇಶ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ವಿನೋದಾಬಾಯಿ, ಮಲ್ಲೇಶ್ ನಾಯಕ್, ಮಂಜುನಾಥ್, ಸದಸ್ಯರಾದ ಚೇತನ್ ಕುಮಾರ್, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮೇಲ್ವಿಚಾರಕಿ ರೇಖಾ ಸಿ, ಎಂಎಲ್ಎಚ್ವಿ ತಿಪ್ಪೇರಂಗಪ್ಪ, ಎಸ್ಡಿಎಂಸಿ ಅಧ್ಯಕ್ಷರಾದ ರಮೇಶ್ ನಾಯಕ್, ಮುಖಂಡರುಗಳಾದ ಎಚ್ಟಿ ಮಂಜಾ ನಾಯಕ್, ಯೋಗೇಶ್ ನಾಯಕ್, ಅಂಗನವಾಡಿ ಕಾರ್ಯಕರ್ತೆ ಆಶಾವಿ, ಆಶಾ ಕಾರ್ಯಕರ್ತೆ ಗೀತಾ, ಸಹಾಯಕಿ ಕವಿತಾಬಾಯಿ, ಸುಶೀಲಾಬಾಯಿ ಹಾಗೂ ಜಗದೀಶ್ ನಾಯಕ್, ಸಂತೋಷ್ ನಾಯಕ್ ಮತ್ತು ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ವರದಿ ಪ್ರದೀಪ್ ಎಚ್ಚಿ, ಪ್ರಜಾಪವರ್ ಟಿವಿ, ತರೀಕೆರೆ. ಹಾಗಾಗಿ ಈ ತಾಣದಲ್ಲಿ ಮಕ್ಕಳುಗಳನ್ನ ತುಂಬಾ ಒಳ್ಳೆಯ ರೀತಿಯಿಂದ ರಾಧೆ, ಕೃಷ್ಣ ಹಾಗೂ ಯಶೋದೆ ಆ ವೇಷ ಧರಿಸಿಕೊಂಡು ತುಂಬಾ ವಿಜೃಂಭಣೆಯಿಂದ ಬಂದಿದ್ದಾರೆ. ಇವರೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳಕ್ಕೆ ಬಯಸುತ್ತೇನೆ. ಹಾಗೂ ಹೆಚ್ಚಿನದಾಗಿ ಹೇಳಬೇಕು ಅಂತಂದ್ರೆ ತಾಯಂದಿರ ಒಂದು ಪ್ರೋತ್ಸಾಹ ತುಂಬಾ ಒಳ್ಳೆಯದು. ಯಾಕೆಂತಂದ್ರೆ ತಾಯಿಯರು ನಮ್ಮ ಮಕ್ಕಳನ್ನ ಈ ರೀತಿ ನಾವು ರೆಡಿ ಮಾಡ್ಕೊಂಡು ಹೋದ್ರೆ ನಮ್ಮ ಮಕ್ಕಳು ಇಷ್ಟು ಚೆನ್ನಾಗಿ ಕಾಣ್ತವೆ ಅನ್ನೋದು ಅವ್ರ ಮನಸ್ಸಲ್ಲಿ ಇರಬೇಕು. ಹೆಚ್ಚಿನದಾಗಿ ರೆಡಿ ಮಾಡ್ಕೊಂಡು ಬರ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಹಾಗೆ ಮಕ್ಕಳಿಗೆ ಎಲ್ಲರಿಗೂ ಸಮಾನಾಕರವಾದ ಬಹುಮಾನವನ್ನು ಕೊಡಬೇಕು ಅಂತ ಹೇಳಿ ಎಲ್ಲರನ್ನು ನಾವು ಮಾತಾಡ್ಕೊಂಡು ಸಮಾಧಾನಕರ ಬಹುಮಾನವನ್ನು ತಂದಿದ್ದೇವೆ. ಹಾಗೆ ಮುಂದಿನ ದಿನಗಳಲ್ಲಿಯೂ ಕೂಡ ಹೆಚ್ಚಿನದಾಗಿ ಮತ್ತಿನ್ನೂ ಜಾಸ್ತಿ ಮಕ್ಕಳನ್ನು ರೆಡಿ ಮಾಡ್ಕೊಂಡು ಬರ್ಬೇಕು ಅಂತ ಹೇಳಿ ನಿಮ್ಮೆಲ್ಲರೂ ಕೇಳ್ಕೊಂತ ನನ್ನ ಇಷ್ಟು ಮಾತನ್ನು ಮುಗಿಸುತ್ತೇನೆ. ಭಗವದ್ಗೀತೆ ಅಂತ ಹೇಳಿ ಅದನ್ನೊಂದು ಇದನ್ನು ಮಾಡಿದರೆ ಎಲ್ಲಾ ಬೋಧೆಗಳು ನಾನು ಹೇಳೋದೇನಂತಂದ್ರೆ ಒಂದ್ಸತಿ ಯಾರ್ಯಾರಿಗೆ ಗೊತ್ತಾ ಎಲ್ಲರೂ ಒಂದ್ಸರಿ ಭಗವದ್ಗೀತೆ ಓದಿ. ಸೊ ಅದರಲ್ಲಿ ನಾವ್ ಹೆಂಗ್ ಬದುಕ್ಬೇಕು, ಭಗವದ್ಗೀತೆ ನಿಮ್ಗೆ ಅಟ್ಲೀಸ್ಟ್ ಇವಾಗ ಏನಾಗಿದೆ ಅಂದ್ರೆ ಎಲ್ಲಾ ಫೋನಲ್ಲೂ ಬರೀ ಬುಕ್ಸೇ ಓದ್ಬೇಕಂತೇನಿಲ್ಲ, ಮೊಬೈಲಲ್ಲೂ ಸಿಗುತ್ತೆ ಅದು ಭಗವದ್ಗೀತೆ. ಸೊ ಇನ್ನೊಂದು ಏನಾಗ್ತಿದೆ ಅಂದ್ರೆ ಈಗ ಎಲ್ರಿಗೂ ಎಲ್ಲಕ್ಕೂ ನಾವು ಏನ್ ಬೇರೆ ಯಾವ ಡಾಕ್ಟರ್ ಹೋಗಿ ಇಲ್ಲಾಂದ್ರೆ ನಾವೇನಾದ್ರೂ ಹಿಂದಿನವರು ಸುಮಾರು ಕೊಟ್ಟೋಗಿದ್ದಾರೆ ನಮ್ಗೆ, ಅದರಲ್ಲೂ ಅದನ್ನ ಅಳವಡಿಸ್ಕೊಳ್ತಾ ಇದ್ವಿ. ದಯವಿಟ್ಟು ನಾವು ಎಲ್ಲರೂ ಕೇಳಿ ಕೇಳ್ಕೊಳ್ಳೋದೇನಂದ್ರೆ ದಯವಿಟ್ಟು ಒಂದ್ಸರಿ ಭಗವದ್ಗೀತೆ, ಮಹಾಭಾರತ